ನಮಸ್ಕಾರ ಕಲಾ. ಹರೇ ಕೃಷ್ಣ. ನಮಸ್ಕಾರ. ಹರೇ ಕೃಷ್ಣ. ನಾವಿವಾಗ ಚಾಪ್ಟರ್ 9 ಮಾಡ್ತಾ ಇದ್ದೀವಿ. ಅದರ ಸಿನೋನಿಮ್ ಬಂದು ಕಿಂಗ್. ಕಿಂಗ್ ಅಲ್ಲಿ ಕೆ ನಾಲೆಡ್ಜ್. ಸೊ ನಾಲೆಡ್ಜ್ ಬಹಳ ಮುಖ್ಯ. ಆ ನಾಲೆಡ್ಜ್ ಪಡಿಬೇಕು ಅಂದ್ರೆ ನಂಬಿಕೆ ಅನ್ನೋದು ಮತ್ತಷ್ಟು ಮುಖ್ಯ ಅನ್ನೋದನ್ನ ನೀವು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ರಿ. ಇವಾಗ ಏನಿದೆ? ನೆಕ್ಸ್ಟ್ KING ಅಲ್ಲಿ ಐ ಅಂದ್ರೆ ಇವಾಗ ಇನ್ಕನ್ಸೀವಬಲ್ ರಿಲೇಶನ್ಶಿಪ್ಸ್. ಇನ್ಕನ್ಸೀವಬಲ್, ಕನ್ಸೀವ್ ಅಂದ್ರೆ ಗ್ರಹಿಸೋದು, ಕಲ್ಪಿಸೋದು, ಕಲ್ಪನೆ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಗ್ರಹಿಸ್ಕೊಳ್ಳೋದು ಆಯ್ತಾ. ಆ ಅದನ್ನ ಆದ್ರೆ ಗ್ರಹಿಸ್ಕೊಳಕ್ ಆಗೋಲ್ಲ. ಇನ್ಕನ್ಸೀವಬಲ್ ಅಂದ್ರೆ ಗ್ರಹಿಸ್ಕೊಳಕ್ ಆಗೋದಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಇವಾಗ ಒಂದು ಐಡಿಯಾ ಅದನ್ನ ಗ್ರಹಿಸ್ತೀವಿ. ಎಲ್ಲಿ ಗ್ರಹಿಸ್ತೀವಿ? ನಮ್ಮ ಮೈಂಡಲ್ಲಿ ಗ್ರಹಿಸ್ತೀವಿ. ಒಂದು ಮಗು ಅದು ಎಲ್ಲಿ ಗ್ರಹಿಸ್ಕೊಳ್ತಾರೆ ಅಂದ್ರೆ ವೂಂಬಲ್ಲಿ, ಗರ್ಭದಲ್ಲಿ ಒಂದು ಹೆಂಗಸು ಗ್ರಹಿಸ್ಕೊಳ್ತಾರೆ. ಆ ಥರ ಏನೇ ಒಂದು ಐಡಿಯಾ ಇರಲಿ, ಒಂದು ಮಗು ಇರಲಿ, ಏನೋ ಒಂದು ಅದಕ್ಕೊಂದು ಕಂಟೈನರ್ ಅಂತ ಇರುತ್ತೆ. ಕಂಟೈನರ್ ಅದು ಯಾವುದ್ರೊಳಗೆ ಗ್ರಹಿಸ್ಕೊಳ್ತೀವೋ ಅದು ಮೈಂಡ್. ಐಡಿಯಾ ಕೂಡ ಒಂದು ಮೈಂಡಲ್ಲಿ ಒಂದು ಕಂಟೈನರ್. ಆದರೆ ಭಗವಂತನ ಏನು ಗುಣಗಳಿದೆಯೋ, ವಿಷಯಗಳಿದೆಯೋ, ಅದು ಅನ್ಲಿಮಿಟೆಡ್. ಆ ಅನ್ಲಿಮಿಟೆಡ್ ವಿಷಯನ ಯಾವುದ್ರೊಳಗೆ ಗ್ರಹಿಸ್ಕೊಳಕ್ಕಾಗುತ್ತೆ? ಎಲ್ಲಿ ಕನ್ಸೀವ್ ಮಾಡೋಕ್ಕಾಗತ್ತೆ ಅಲ್ಲ? ಅದನ್ನ ಅದನ್ನ ಕಲ್ಪನೆ ಹೇಗೆ ಮಾಡ್ಕೊಳಕ್ಕಾಗತ್ತೆ? ಮಾಡ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಇಟ್ಸ್ ಅನ್ಲಿಮಿಟೆಡ್, ಲಿಮಿಟೇ ಇಲ್ಲ ಅಲ್ವಾ. ಸೊ ಏನ್ ಹೇಳ್ತಾರೆ, ಆ ಆ ಥರ ಗ್ರಹಿಸ್ಕೊಳಕ್ ಆಗದಿರೋ ವಿಷಯಗಳನ್ನ ಇಲ್ಲಿ ಕೃಷ್ಣ ಹೇಳ್ತಾರೆ. ಆದರೆ ಆ ಹೇಳೋವಾಗ್ಲೂ ಏನಂತ ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತೆ ಅಂದ್ರೆ ಅದನ್ನ ಎಲ್ಲದನ್ನ ನಮ್ಮ ಕೈಲಿ ಅಷ್ಟು ಗ್ರಹಿಸ್ಕೊಳಕ್ ಆಗಲ್ಲ. ಪೂರ್ತಿ ವಿಷಯನ ಇವಾಗ ಒಂದು ವಿಷಯ ಹೇಳ್ತೀವಿ, ನೆಕ್ಸ್ಟ್ ಹೇಳ್ತೀನಿ ಇಲ್ಲ, ಅದನ್ನ ಪೂರ್ತಿಯಾಗಿ ಗ್ರಹಿಸ್ಕೊಳಕ್ ಆಗಲ್ಲ ಅನ್ನೋ ಒಂದು ವಿಷಯನೂ ನಮಗೆ ಗೊತ್ತಾಗತ್ತೆ. ಬಟ್ ಹೌದು, ಸ್ವಲ್ಪ ಗ್ರಹಿಸ್ಕೋಬಹುದು, ಸ್ವಲ್ಪ ಪೂರ್ತಿ ಗ್ರಹಿಸ್ಕೊಳಕ್ ಆಗೋದಿಲ್ಲ ಅನ್ನೋದು ಆಯ್ತಾ. ಸೊ ಏನ್ ಹೇಳ್ತಾರೆ ಕೃಷ್ಣ ಈ ಸೆಕ್ಷನ್ ಅಲ್ಲಿ ಅಂದ್ರೆ, ಫಸ್ಟ್ ನನ್ನಿಂದ ಈ ನನ್ನಿಂದ ಈ ನಾನು ಈ ಜಗತ್ತಲ್ಲಿ, ಆದ್ರೆ ನಾನು ಆದ್ರೆ ಎಲ್ಲ ಜೀವಿಗಳು ನನ್ನೊಳಗಿದ್ದಾರೆ, ನಾನು ಅವರೊಳಗಿಲ್ಲ. ನೀವು ಲಾಸ್ಟ್ ವಿಡಿಯೋಲಿ ಹೇಳಿದ್ರಿ, ನನ್ನಿಂದ ನನ್ನ ಮಗ ಹುಟ್ಟದ, ನನ್ನೊಳಗೆ ಅವನಿಲ್ಲ, ಅವನೊಳಗೆ ನಾನಿಲ್ಲ ಅಂತ. ಬಟ್ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ರೆ ಸ್ವಲ್ಪ ಡಿಫ್ರೆಂಟ್. ಎಲ್ಲ ಜೀವಿಗಳು ನನ್ನೊಳಗಿದ್ದಾರೆ, ಆದ್ರೆ ನಾನು ಅವರೊಳಗೆ ಇಲ್ಲ. ಅಂದ್ರೆ ಏನು? ಈ ಜಗತ್ತು ಅನ್ನೋದೇ ಭಗವಂತನ ಒಂದು ಸ್ವರೂಪ. ಒಂದು ಸ್ವರೂಪ, ತುಂಬಾ ಸ್ವರೂಪಗಳಿದೆ, ಒಂದು ಸ್ವರೂಪ. ಓಕೆ, ಹಾಗೆ. ಸೊ ಆ ಅದೊಂದು. ನೆಕ್ಸ್ಟ್ ಎಲ್ಲಾನು ನನ್ನಿಂದನೇ ಸೃಷ್ಟಿಯಾಗಿರೋದು. ಆದ್ರೆ ಎಲ್ಲ ನನ್ನ ಮೇಲೆ, ನನ್ನೊಳಗಿಲ್ಲ, ನನ್ನ ಆಧಾರದ ಮೇಲೆ ಇಲ್ಲ ಅದು ಅಂತಾರೆ. ಓಕೆ. ನಾನು ಎಲ್ಲದನ್ನ ಆಧಾರ ಅಂದ್ರೆ ನನ್ನ ನನ್ನ ಮೇಲೆ ಕಂಟ್ರೋಲ್. ನಿಂತಿಲ್ಲ. ಆ ಅದು ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ. ಅದನ್ನ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ನಾನು ಎಲ್ಲ ಜೀವಿಗಳನ್ನ ಸಾಕ್ತೇನೆ, ಮೇಂಟೈನ್ ಮಾಡ್ತೇನೆ. ಪ್ಲಸ್ ನಾನು ಎಲ್ಲಾ ಕಡೆನೂ ಇದ್ದೀನಿ. ಆದ್ರೆ ನಾನು ಅನ್ನೋದು ನಾನು ಸೆಪರೇಟ್. ನಾನು ಈ ಜಗತ್ತಿಗೆ ಏನು ಮೂಲ. ನಾನು ಈ ಜಗತ್ತಿಗೆ ಮೂಲ. ಎಲ್ಲ ಕಡೆ ಇದ್ದೀನಿ, ಎಲ್ಲ ನನ್ನಿಂದ ಸೃಷ್ಟಿಯಾಗಿದೆ, ಆದರೆ ನಾನು ಜಗತ್ತಿಗೆ ಮೂಲ. ನನ್ನಿಂದನೇ ಎಲ್ಲ ಈ ಜಗತ್ತು ಬಂದಿರೋದು. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಕೃಷ್ಣನೇ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಅಂದ್ರೆ ಈ ಗಾಳಿ ಅನ್ನೋದು ಆಕಾಶದಲ್ಲಿ ಇದೆ. ಗಾಳಿ ಅನ್ನೋದು ಆಕಾಶದಲ್ಲಿದೆ, ರೈಟ್? ಇವಾಗ ಆ ಗಾಳಿಯಲ್ಲಿ ನಿಮಗೆ ಡಸ್ಟು, ಮೈಕ್ರೋಬ್ಸು, ಎಲೆ, ಕಸ, ಕಡ್ಡಿ ಎಲ್ಲ ಕೂಡ ತಿರುಗುತ್ತೆ. ಆದ್ರೆ ಗಾಳಿ ಎಲ್ಲಿರುತ್ತೆ? ಆಕಾಶದಲ್ಲೇ ಇರುತ್ತೆ. ಇವಾಗ ಕಸ ಕಡ್ಡಿ ಎಲ್ಲ ಎಲ್ಲಿದೆ? ಆ ಗಾಳಿಯಲ್ಲಿದೆ. ಎಲೆ ಕಡ್ಡಿ ಎಲ್ಲ ಎಲ್ಲಿದೆ? ಗಾಳಿಯಲ್ಲಿದೆ. ಆದ್ರೆ ಗಾಳಿಯಲ್ಲಿದ್ರೂ ಗಾಳಿ ಅನ್ನೋದು ಆಕಾಶದಲ್ಲಿ ಇದೆ, ಸೆಪರೇಟ್ ಆಗಿ ಇದೆ. ಕಡ್ಡಿ ಎಲೆ ಎಲ್ಲ ಆ ಗಾಳಿನ ಇಂಪ್ಯೂರಿಫೈ ಮಾಡಕ್ಕಾಗಲ್ಲ.
ಅದೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗಾಳಿನ. ಗಾಳಿ ಎಲೆ ಕಡ್ಡಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ. ಬಟ್ ಅಂದ್ರೆ ಗಾಳಿ ಎಲ್ಲೆಲ್ಲೂ ಇದೆ ಅಲ್ವಾ, ಬರೀ ಆಕಾಶದಲ್ಲಿ ಇದೆ ಅಂತ ಅದೇನೇ ಹೇಳ್ತಾ ಹೇಳ್ತಾ ಇದ್ದೀರಾ? ಎಲ್ಲ ಅದೇ ಎಲ್ಲೆಲ್ಲೂ ಇರುತ್ತೆ, ಗಾಳಿ ಎಲ್ಲೆಲ್ಲೂ ಇದೆ. ಗಾಳಿ ಎಲ್ಲೆಲ್ಲೂ ಇದೆ, ಅದನ್ನೇ ಕೃಷ್ಣ ನಾನು ಎಲ್ಲ ಕಡೆ ಇದ್ದೀನಿ. ಅದಕ್ಕೆ ಕ್ಲಿಯರ್ ಈ ತರ ಎಕ್ಸಾಂಪಲ್ ಹೇಳ್ತಿರೋದು ಕೃಷ್ಣ, ನಾನು ಎಲ್ಲೆಲ್ಲೂ ಇದ್ದೀನಿ. ಆದ್ರೆ ಗಾಳಿಯೊಳಗೆ ಈ ಕಡ್ಡಿಗಳು ಎಲೆಗಳು ಅದೆಲ್ಲ ಇದೆಯಾ, ಇದ್ರೂ ಇಲ್ದಂಗೆ ಅಲ್ವಾ? ಅದು ನಿಮ್ಗೆ ಅರ್ಥ ಆಗುತ್ತಲ್ವಾ? ಸೊ ಅದೇ ಹ್ಮ್. ಹೇಳ್ತೀನಿ, ಗ್ರಹಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅದು. ಅದಕ್ಕೆ ಕೃಷ್ಣನೇ ಹೇಳಿರೋ ಎಕ್ಸಾಂಪಲ್ ಇದು. ಅಂದ್ರೆ ಗಾಳಿ ಎಲ್ಲ ಕಡೆ ಇದೆ ಇದೆ, ಆದ್ರೆ ಆಕಾಶದಲ್ಲೇ ಇದೆ. ಆ ಥರಾನೇ ಎಲ್ಲ ಜೀವಿಗಳು ನನ್ನಲ್ಲೇ ಇದ್ದಾರೆ, ಬಟ್ ನಾನು ಸಪರೇಟು. ನೀವ್ ಹೇಳ್ತೀರಿ ಮತ್ತೆ ಮತ್ತೆ ಆಕಾಶದಲ್ಲಿ ಇದಾವೆ ಅಂತ ಹೇಳ್ತಾ ಇದ್ದೀರಾ. ಗಾಳಿ ಎಲ್ಲಾ ಕಡೆನೂ ಇದೆಯಲ್ವಾ? ಗಾಳಿ ಎಲ್ಲ ಕಡೆನೂ ಇದೆ, ಆದರೆ ಗಾಳಿ ಸೆಪರೇಟು. ಈ ಕಡ್ಡಿ ಎಲೆ ಎಕ್ಸಾಂಪಲ್, ಕಡ್ಡಿ ಎಲೆ ಎಲ್ಲ ನಾವು ಜೀವಿಗಳು, ಕಡ್ಡಿ ಎಲೆ ಎಲ್ಲ ಜೀವಿಗಳು. ಹಾಗೆ ನೋಡಕ್ ಹೋದ್ರೆ ಓಕೆ. ಬರೀ ಬರೀ ಕಡ್ಡಿ ಬರೀ ಗಾಳಿ ಅಲ್ಲಿ ಮಾತ್ರ ಇಲ್ಲ, ನಮ್ಮ ನಮ್ಮ ನಾಸ್ಟ್ರಿಲ್ ಒಳಗೂ ಇದೆ ಹೌದು. ಅಲ್ವಾ? ಎಲ್ಲಾ ಕಡೆ ಇದೆ. ಒಂದು ಹ್ಮ್. ಯಾವುದೋ ಒಂದು ಕಡ್ಡಿ ಎಲೆ ಎಲ್ಲ ಇಲ್ದಿರೋ ಜಾಗದಲ್ಲಿ ಕೂಡ ಒಳಗಡೆ ಎಲ್ಲೋ ಒಂದು ಹೋಲ್ ಇದೆ ಅಂದ್ರೆ ಅದ್ರೊಳಗೂ ಇದೆ ಗಾಳಿ, ಹೌದು, ನಮ್ಮ ನಾಸ್ಟ್ರಿಲ್ ಅಂತಲ್ಲ, ನಮ್ಮ ಇಡೀ ದೇಹದಲ್ಲೂ ಇದೆ. ಅಲ್ವಾ? ಸೊ ಎಲ್ಲೆಲ್ಲೂ ಇದೆ, ಎಲ್ಲೆಲ್ಲೂ ಇದೆ, ಆದ್ರೂ ಸಪರೇಟೆಡ್, ಹ್ಮ್. ಅಲ್ವಾ? ಆ ಥರ ಆ ಥರ ನಾನು ಅಂತ ಹೇಳಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಆ, ಪ್ರತಿಯೊಂದು ಕಲ್ಪದಲ್ಲೂ ಈ ಸೃಷ್ಟಿ ಅನ್ನೋದು ಸೃಷ್ಟಿಯಾಗತ್ತೆ. ಬಿಗಿನಿಂಗ್ ಅಲ್ಲಿ ಅದು ಸೃಷ್ಟಿಯಾಗತ್ತೆ. ಎಲ್ಲಿಂದ ಸೃಷ್ಟಿಯಾಗುತ್ತೆ? ನನ್ನಿಂದ ಸೃಷ್ಟಿಯಾಗುತ್ತೆ. ನನ್ನ ಒಂದು ಪವರ್, ನನ್ನ ಒಂದು ಪೊಟೆನ್ಸಿಯಿಂದ ಶುರು ಆಗುತ್ತೆ. ಅದು ಕ್ರಿಯೇಟ್ ಆಗುತ್ತೆ, ಅದು ನಾನೇ ಕ್ರಿಯೇಟ್ ಮಾಡೋದು ಅಂತಲೂ ಹೇಳ್ತಾರೆ. ಆಮೇಲೆ ಒಂದು ಕಲ್ಪ ಆದ್ಮೇಲೆ ಮತ್ತೆ ಅದೆಲ್ಲ ಈ ಸೃಷ್ಟಿಯೆಲ್ಲ ನನ್ನೊಳಗೆ ಬಂದು ಸೇರುತ್ತೆ. ಹ್ಮ್. ಪ್ರತಿ ಕಲ್ಪ ಕಲ್ಪ ಆದ್ಮೇಲೆ, ಅಂದ್ರೆ? ಕಲ್ಪ ಅಂದ್ರೆ ಈ ಯುಗಗಳು, ಓಕೆ. 4 ಯುಗಗಳು ಸೇರಿದ್ರೆ ಒಂದು ಕಲ್ಪ. ಹ್ಮ್. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, 3 ಸೇರಿದ್ರೆ ಒಂದು ಕಲ್ಪ. ಸೊ ಪ್ರತಿಯೊಂದು ಕಲ್ಪದಲ್ಲೂ ಕ್ರಿಯೇಟ್ ಆಗತ್ತೆ, ಮತ್ತೆ ಕ್ರಿಯೇಟ್ ಆದ್ರೆ ಮತ್ತೆ ನನ್ನೊಳಗೆ ಬಂದು ಸೇರುತ್ತೆ, ಮತ್ತೆ ಕ್ರಿಯೇಟ್ ಆಗತ್ತೆ, ಮತ್ತೆ ನಾನು ನನ್ನ ಪವರಿಂದ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಭಾಗವತ ಇದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಇನ್ನು ಸ್ವಲ್ಪ ಇದ್ರ ಬಗ್ಗೆ ಏನಂತ ಹೇಳಿದ್ರೆ, ಆ ಎಕ್ಸಾಂಪಲ್, ನೇಚರನ್ನ ಒಂದು ವಿಷಯವಾಗಿ ಅನ್ಕೊಳ್ಳಿ. ಆಮೇಲೆ ಭಗವಂತ ಹೇಗೆ ಮಾಡ್ತಾನೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಅವರು ನೋಡ್ತಾರೆ, ಗ್ಲಾನ್ಸ್, ಆ ಒಂದು ನೇಚರನ್ನ, ಮೆಟೀರಿಯಲ್ ನೇಚರ್ನ, ಭೌತಿಕ ನೇಚರ್ನ ನೋಡ್ತಾರೆ. ಗ್ಲಾನ್ಸ್ ಮಾಡಿದ ತಕ್ಷಣನೇ ಅದರೊಳಗೆ ಜೀವಿಗಳೆಲ್ಲ ಹುಟ್ಕೊಂಡ್ಬಿಡುತ್ತೆ. ಅದನ್ನ ನಾ ಹೇಳದ್ನಲ್ಲ, ಒಬ್ಬ ಅಂದ್ರೆ ನಾವು ನಮ್ಮ ಕೈಲಿ ಆ ಥರ ಹುಟ್ಟಿಸೋಕ್ಕಾಗೋದು, ನಮ್ಮ ಎಗ್ಸ್ ಆಗಲಿ ಅದೆಲ್ಲ ನಮ್ಮ ಒಂದು ರೀಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ಲಿ ಮಾತ್ರ ಇರುತ್ತೆ, ಎಗ್ಸ್ ಸ್ಪರ್ಮ್ಸ್ ಎಲ್ಲ. ಅಂದ್ರೆ ಆ ಒಂದು ಆರ್ಗನ್ಸ್ ಯೂಸ್ ಮಾಡಿನೇ ಮಾಡೋಕ್ಕಾಗುತ್ತೆ, ಹುಟ್ಸೋಕ್ಕಾಗುತ್ತೆ. ಬಟ್ ಭಗವಂತನ ಪ್ರತಿಯೊಂದು ಆರ್ಗನು ಬೇರೆ ಎಲ್ಲ ಆರ್ಗನಿನ ಕೆಲಸ ಮಾಡೋಕ್ಕಾಗತ್ತೆ. ಹ್ಮ್. ಅವ್ರು ಜಸ್ಟ್ ನೋಡಿದ ತಕ್ಷಣ ಆ, ಏನು ಹೇಳ್ತೀವಿ ನಾವು, ನಮ್ಮ ಭೌತಿಕ ನೇಚರ್ ಅನ್ನೋದು, ಸೃಷ್ಟಿ ಅನ್ನೋದು ಗರ್ಭ ಧಾರಣೆ ಮಾಡ್ಕೊಂಡ್ಬಿಡುತ್ತೆ, ಜೀವಿಗಳೆಲ್ಲ ಧಾರಣೆ ಮಾಡ್ಕೊಂಡ್ಬಿಡುತ್ತೆ ಅದು. ಆಮೇಲೆ ಎಲ್ಲ ಎಲ್ಲ ಕ್ರಿಯೇಷನ್ ಸ್ಟಾರ್ಟ್ ಆಗೋಗುತ್ತೆ. ಓಕೆ. ಆಮೇಲೆ ಈ ಎಲ್ಲವೂ ನನ್ನ ಕಂಟ್ರೋಲಲ್ಲೇ ಇದೆ. ಮತ್ತೆ ಮತ್ತೆ ಸೃಷ್ಟಿ ಆಗುತ್ತೆ, ಮತ್ತೆ ಮತ್ತೆ ಅದು ನಾಶ ಆಗುತ್ತೆ. ಈ ಎಲ್ಲಾ ಕೆಲಸನೂ, ಈ ಸೃಷ್ಟಿಯಾಗೋ ಕೆಲಸ, ಯಾವ ಕೆಲಸನೂ ನನ್ನನ್ನ ಕಟ್ ಹಾಕೋದಿಲ್ಲ. ಅಂದ್ರೆ ಸೃಷ್ಟಿ ಮಾಡ್ಬಿಟ್ನಲ್ಲ, ಫಾರ್ ಎಕ್ಸಾಂಪಲ್ ನಾನು ಅಡಿಗೆ ಮಾಡ್ಬಿಟ್ನಲ್ಲ, ಅದನ್ನ ಅದನ್ನ ತಿನ್ನೋದು, ತೊಳೆಯೋದು ಎಲ್ಲ ನಾ ಮಾಡ್ಬೇಕು, ಇಲ್ಲ ಬಿಸಾಕೋದು, ಏನಾದ್ರೂ ನಾನು ಮಾಡ್ಬೇಕಾಗತ್ತೆ. ಬಟ್ ಕೃಷ್ಣ ಇದೆಲ್ಲ ಸೃಷ್ಟಿ ಮಾಡಿದ್ರು, ಈ ಯಾವ ಕೆಲಸನೂ ಅವ್ರನ್ನ ಬೈಂಡ್ ಮಾಡೋದಿಲ್ಲ. ಹ್ಮ್. ಆಮೇಲೆ ನಾನು ಯಾವಾಗ್ಲೂ ಡಿಟ್ಯಾಚ್ಡ್ ಆಗಿರ್ತೀನಿ, ನಾನು ಏನ್ ಹೇಳ ಅಟ್ಯಾಚ್ ಆಗೋದಿಲ್ಲ, ನಾನು ನ್ಯೂಟ್ರಲ್ ಆಗಿರ್ತೀನಿ. ನನ್ನ ಡೈರೆಕ್ಷನ್, ನನ್ನ ಒಂದು ಕಂಟ್ರೋಲ್ ಇಂದಾನೆ ಈ ಪೂರ್ತಿ ಸೃಷ್ಟಿ ಅನ್ನೋದು
ಸಂಚಾರ ಆಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ವರ್ಕ್ ಮಾಡಿ ಮೂವಿಂಗ್ ಅಂಡ್ ನಾನ್ ಮೂವಿಂಗ್ ಎಲ್ಲ ಎಲ್ಲ ಥರ ಜೀವಿಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅದು. ಇದರ ರೂಲ್ ಪ್ರಕಾರ ಸೃಷ್ಟಿಯಾಗೋದು ನಾಶ ಆಗೋದು, ಸೃಷ್ಟಿಯಾಗೋದು ನಾಶ ಆಗೋದು ಇದರ ರೂಲು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಸೊ ಇಷ್ಟೂನು ಇದೆಲ್ಲ ಸ್ವಲ್ಪ ಗ್ರಹಿಸ್ಕೊಳಕ್ಕೆ ಆಗದೆ ಇರೋ ವಿಷಯಗಳು. ಅಂದ್ರೆ ನಾನು ಕೆಲಸ ಮಾಡ್ತೀನಿ, ಬಟ್ ಆ ಕೆಲಸ ನನ್ನನ್ನು ಕಟ್ಟಾಕೋದಿಲ್ಲ, ಕರೆಕ್ಟ್. ನನ್ನನ್ನು ಕಂಟ್ರೋಲ್ ಮಾಡೋದಿಲ್ಲ. ಅದು ಮಾಡಲೇಬೇಕು ಅಂತ ಏನೂ ಇಲ್ಲ. ಆದರೆ ಏನು ರಿಸಲ್ಟ್ ಇದೆಯೋ ನನಗೆ ಅಂಟೋದಿಲ್ಲ ಆ ಥರ. ಸೊ ಬಟ್ ನಮಗೆಲ್ಲ ಆ ಥರ ಅಲ್ಲ ಅಲ್ಲ. ಏನೇ ಒಂದು ಕೆಲಸ ಮಾಡಿ, ಫಾರ್ ಎಕ್ಸಾಂಪಲ್ ನಾವೇ ಒಂದು ಹೈಯರ್ ಪೊಸಿಷನ್ ಇದ್ದು ಒಂದು ಸಿಗ್ನೇಚರ್ ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಎಲ್ಲ ಕೆಲಸ ಬೇರೆ ಯಾರೋ ಮಾಡಿದ್ದಾರೆ, ವಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಇಟ್. ಬಟ್ ದೇವರು ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಫ್ ದಿಸ್. ಹ್ಮ್ ಅಂದ್ರೆ ಇವಾಗ ಒಂದು ವಾಲ್ಕೆನೋ ಆಗುತ್ತೆ, ಒಂದು ಅರ್ಥಕ್ವೇಕ್ ಆಗುತ್ತೆ, ಎಷ್ಟೋ ಜನ ಸಾಯ್ತಾರೆ, ಅಥವಾ ಎಷ್ಟೋ ಜೀವಿಗಳು ಹುಟ್ಟುತ್ತವೆ. ಇದ್ಯಾವುದಕ್ಕೂ ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್, ಹ್ಮ್ ಬಟ್ ಹಿ ಈಸ್ ದ ರೀಸನ್, ಹಿ ಈಸ್ ಅ ಸೋರ್ಸ್. ಸ್ವರಾಟ್ ಅಂತಾರೆ ಇನ್ನೊಂದು ಜಾಗದಲ್ಲಿ, ಭಾಗವತಮಲ್ಲಿ ಸ್ವರಾಟ್ ಅಂತಾರೆ. ಸ್ವರಾಟ್ ಅಂದ್ರೆ ಎಕ್ಸಾಂಪಲ್ ಇದೆಲ್ಲ ರೂಲ್ಸ್. ಇದೆ ಜಗತ್ತು ಹೇಗೆ ನಡಿಬೇಕು ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಇದೆ ಅಲ್ವಾ. ಹೌದು. ಈ ತರ ಮಾಡಿದ್ರೆ ಈ ತರ ಆಗುತ್ತೆ, ಆ ತರ ಮಾಡಿದ್ರೆ ಆ ತರ ಆಗುತ್ತೆ. ಬಟ್ ಯಾವ ರೂಲ್ಗೂ ಹಿ ಈಸ್ ನಾಟ್ ಅಂಡರ್ ಎನಿ ರೂಲ್. ಫಾರ್ ಎಕ್ಸಾಂಪಲ್ ನಮಗೆಲ್ಲ ಈ ಗ್ರಹ ಈ ತರ ಇದ್ರೆ, ಈ ಒಂದು ಹೊತ್ತಲ್ಲಿ ನಾವು ಈ ಕೆಲಸ ಮಾಡಿದ್ರೆ ನಮಗೂ ಆ ಗ್ರಹದ ಒಂದು ಒಂದು ಇದರಿಂದ ವಿ ಹ್ಯಾವ್ ಟು ಅಂಡರ್ಗೋ ಆ ವಿಷಯಗಳನ್ನ, ಆ ಒಂದು ಅನುಭವಗಳನ್ನ ಮಾಡಲೇಬೇಕು ಅಲ್ವಾ. ಆ ಥರ ಆದ್ರೆ ಹಿ ಈಸ್ ನಾಟ್ ಅಂಡರ್ ಎನಿ ಕಂಟ್ರೋಲ್. ಅಂದ್ರೆ ಅದಕ್ಕೇನೆ ಹೇಳೋದು, ಮೋಸ್ಟ್ ಆಫ್ ದ ಡಿವೋಟೀಸ್ ಏನ್ ಮಾಡ್ತಾರೆ, ಅವ್ರು ಎಷ್ಟೇ ಅಸ್ಟ್ರಾಲಜಿ ಅದೆಲ್ಲ ಮಾಡಿದ್ರು ಕೂಡ ಕೊನೆಗೆ ಸ್ವರಾಟ್ ಅವರಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ರೆ ಅವರೆಲ್ಲ ಸರಿ ಮಾಡ್ಬಿಡ್ತಾರೆ. ಬಿಕಾಸ್ ಅವ್ರಿಗೆ ಯಾವ ರೂಲು, ಯಾವ ಒಂದು ಗ್ರಹ, ಯಾವ ಒಂದು ಇದೂನು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅವ್ರು ಡಿಸೈಡ್ ಮಾಡಿಬಿಟ್ರೆ ಹ್ಮ್ ಆ ಗ್ರಹ ಎಲ್ಲದನ್ನ ಚೇಂಜ್ ಮಾಡ್ಬೋದು. ನಮ್ಮ 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 ಒಂದು ಚಾರ್ಟಲ್ಲಿರೋ ಗ್ರಹಗಳನ್ನ ಕೂಡ ಭಗವಂತ ಅನ್ಕೊಂಡ್ರೆ ಪ್ರಕಾರ ಅಂತ ಚೇಂಜ್ ಮಾಡಬಹುದು. ಅದನ್ನ ಯಾರು ಏನು ಮಾಡಕ್ಕಾಗಲ್ಲ. ಸುಪ್ರೀಂ ಕಂಟ್ರೋಲ್. ಆ ಥರ, ರೈಟ್. ಓಕೆ, ಸೊ ಈ ಥರ ಇದರ ವಿಷಯಗಳನ್ನ ಹೇಳ್ತಾರೆ. ಇದರ ಇಂಪಾರ್ಟೆಂಟ್ ಶ್ಲೋಕ ನಂಬರ್ 10. ಅದನ್ನು ರಿಸೈಟ್ ಮಾಡೋಣ ಇವಾಗ. ಮಯಾಧ್ಯಕ್ಷೇನ ಮಯಾಧ್ಯಕ್ಷೇನ ಪ್ರಕೃತಿ ಪ್ರಕೃತಿಃ ಸೂಯತೆ ಸೂಯತೆ ಸಚರಾಚರಂ ಸಚರಾಚರಂ ಹೇತುನಾನೇನ ಹೇತುನಾನೇನ ಕೌಂತೇಯ ಕೌಂತೆಯ ಜಗತ್ ಜಗದ್ ವಿಪರಿವರ್ತತೆ. ವಿಪರಿವರ್ತತೆ. ಮಯಾಧ್ಯಕ್ಷೇನ ಪ್ರಕೃತಿ ಮಯಾಧ್ಯಕ್ಷೇನ ಪ್ರಕೃತಿಃ ಸೂಯತೆ ಸಚರಾಚರಂ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಹೇತುನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಜಗದ್ ವಿಪರಿವರ್ತತೆ. ಅಂದರೆ ಮಯಾಧ್ಯಕ್ಷ, ನಾನೇ ಅಧ್ಯಕ್ಷ ಈ ಪ್ರಕೃತಿಗೆ, ನಾನೇ ಅಧ್ಯಕ್ಷನ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋದು ಅಂತ ಹೇಳಿ. ಎಲ್ಲ ಚರ ಅಚರ, ಮೂವಿಂಗ್ ಅನ್ಮೂವಿಂಗ್ ಎಲ್ಲದನ್ನ ಕ್ರಿಯೇಟ್ ಮಾಡ್ತಾ ಇದೆ ಇದು, ಈ ಸೃಷ್ಟಿ ಅನ್ನೋದು, ಪ್ರಕೃತಿ ಅನ್ನೋದು ಅಂತ ಹೇಳಿ ಹೇಳ್ತಾರೆ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಆಕ್ರೋನಿಮ್ನ ನೆಕ್ಸ್ಟ್ ಲೆಟರ್ ಬಗ್ಗೆ ಮಾತಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ.